ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಆದಿಲ್ ಸಾವಿನ ಪ್ರಕರಣದ ಬಗ್ಗೆ ಸುಮಾರು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕಾರಣ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಸಿಐಡಿ ತಂಡದಿಂದ ಆದಿಲ್ ಸಾವಿನ ಕೇಸ್ನ ತನಿಖೆ ಆಗ್ತಾ ಇದೆ. ಒಂದ್ ಕಡೆ ಸಾರ್ವಜನಿಕರು ಈ ಸಾವಾದಾಗ ಮೇಜರ್ ಆಗಿ ಆರೋಪ ಮಾಡಿದ್ದು ಲಾಕಪ್ ಡೆತ್ ಆಗಿದೆ, ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿ ಪೊಲೀಸರು ಹೊಡೆದು ಬಡ್ದು ಸಾಯಿಸಿದ್ದಾರೆ ಅಂತ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಇಲ್ಲ ಇದು ಲಾಕಪ್ ಡೆತ್ ಅಲ್ಲ, ಆತನಿಗೆ ಮೂರ್ಛೆ ರೋಗ ಇತ್ತು ಅದರಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಿದ್ರು. ಇನ್ನೊಂದು ಕಡೆ ಆದಿಲ್ ತಂದೆ ಇಲ್ಲ ಅವನಿಗೆ ಲೋ ಬಿಪಿ ಇತ್ತು ಹಾಗಾಗಿ ಅವನಿಗೆ ಸಮಸ್ಯೆ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಸತ್ತೋದ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಅಸಲಿ ಕಾರಣ? ಇನ್ನೊಂದು ಕಡೆ ಪೊಲೀಸರು ಕೂಡ ಅನಾರೋಗ್ಯದ ಸಮಸ್ಯೆ ಕಾರಣನೇ ಹೇಳ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿರೋದ್ರಿಂದ ಈ ಸಾವಿನ ಬಗ್ಗೆ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಿದೆ. ಘಟನೆ ಬಗ್ಗೆ ಸಂಪೂರ್ಣ ವರದಿಯನ್ನ ಆಲ್ರೆಡಿ ಈಗ ಸಿಐಡಿ ಟೀಮ್ ಪಡ್ಕೊಂಡಿದೆ. ಸಸ್ಪೆಂಡ್ ಆಗಿರುವಂತಹ ಪೊಲೀಸರ ವಿಚಾರಣೆಗೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೊಂದು ಕಡೆ ಆದಿಲ್ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದೆ ಸಿಐಡಿ. ಇಲ್ಲಿ ಪೊಲೀಸರ ಒಂದಿಷ್ಟು ತಪ್ಪುಗಳು ಕೂಡ ಮೇಲ್ನೋಟ ಕಂಡು ಬರ್ತಾ ಇದೆ. ಹಾಗಾಗಿ ಸಸ್ಪೆಂಡ್ ಮಾಡಿದ್ರು ಮೊನ್ನೆನೆ ಸಿಎಂ ಸಿದ್ದರಾಮಯ್ಯ ಅವರು. ಇವರು FIR ಹಾಕಬೇಕಾಗಿತ್ತು ವಿಚಾರಣೆಗೆ ಅಂತ ಕರ್ಕೊಂಡ್ಬಂದ್ರು. ಸೊ ಆ ಥರ ಎಲ್ಲ ಕರ್ಕೊಂಬರಂಗಿಲ್ಲ, ವಿಚಾರಣೆ ಮಾಡಿ ಕಳಿಸ್ಬೇಕಾಗಿತ್ತು. ಇಲ್ಲ ಅಸಲಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗೋ ತನಕ ಈಗ ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತೇಳಿ ಆದೇಶವನ್ನು ಕೊಟ್ಟಿದ್ರು. ಸೊ ಆ ಪೊಲೀಸ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಸಿಐಡಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಆದಿಲ್ ಸಾವಿನ ಬಗ್ಗೆ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿದೆ. ಸಿಐಡಿ ಎಂಟ್ರಿ ಆಗಿರೋದ್ರಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಯಾರ್ಯಾರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ? ಮತ್ತೆ ಏನು ಈ ಚನ್ನಗಿರಿ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರ ಒಂದು ಈ ಘಟನೆಯನ್ನ ಸಿಐಡಿಗೆ ವಹಿಸಿರುವಂತದ್ದು. ನಿನ್ನೆ ಸಂಜೆ ಒಂದು DSP ತಂಡ ಏನು ಲಕ್ಷ್ಮಿ ಅಂತ ಹೇಳಿ ಕನಕಲಕ್ಷ್ಮಿ ಅಂತ ಹೇಳಿ 5 ಜನರ ತಂಡ ನಿನ್ನೆ ಬಂದು ಸ್ಟೇಷನ್ ಅಲ್ಲಿ ಸಂಪೂರ್ಣವಾಗಿ ಈ ಘಟನೆಗೆ ಸಂಬಂಧಿಸಿದಂತೆ ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡು ಅದಲ್ಲದೆ ಕೂಡ ಒಂದಿಷ್ಟು CCTV ಫುಟೇಜ್ಗಳು ಹಾಗೂ ಮೊಬೈಲ್ ಫುಟೇಜ್ ಗಳನ್ನು ಪಡ್ಕೊಂಡು ಹೋಗಿದೆ. ಯಾಕಂದ್ರೆ ಈ ಘಟನೆಗೆ ಏನ್ ಕಾರಣ ಏನು ಅಂತ ಈಗಾಗಲೇ ಕುಟುಂಬಸ್ಥರು ಕೂಡ ಒಂದಿಷ್ಟು ಗೊಂದಲದ ಹೇಳಿಕೆಗಳನ್ನು ನೀಡಿದ್ರು. ಹಾಗಾಗಿ ಈಗ ಅವ್ರ ಕುಟುಂಬದವರ ಬಳಿ ಕೂಡ ಇವರು ಹೇಳಿಕೆಯನ್ನ ಪಡ್ಕೊಂಡು ಈ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡ್ಕೊಂಡು ನಿನ್ನೆ ವಾಪಸ್ ತೆರಳಿದ್ರೆ ಇಂದು ಕೂಡ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಾಗ್ತಾ ಇದೆ. ಸದ್ಯ ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ DYSP ಪ್ರಶಾಂತ್ ಮತ್ತು ಹಾಗೂ ಏನು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ನಿರಂಜನ್ ಅಂತ ಹೇಳಿ ಅವ್ರನ್ನು ಕೂಡ ವಿಚಾರಣೆಗೆ ಕರೆದೊಯ್ಯುವ ಸಾಧ್ಯತೆ ಇದೆ. ಯಾಕಂದ್ರೆ ಇವರು ಏನು ಆದಿಲನ್ನ ಕರಿತಾನಂತ ಹೇಳಿ ಯಾವುದೇ ಒಂದು ಪ್ರಕರಣವನ್ನು ದಾಖಲು ಮಾಡಿರಲಿಲ್ಲ, FIR ಆಗಿರಲಿಲ್ಲ ಅನ್ನೋ ದೃಷ್ಟಿಯಿಂದ ಇವ್ರನ್ನ ಈಗಾಗಲೇ ಸಸ್ಪೆಂಡ್ ನಲ್ಲಿ ಇಡಲಾಗಿದೆ. ಹೀಗಾಗಿ ಇವ್ರನ್ನು ಕೂಡ ಒಂದು ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವ್ರನ್ನು ಕೂಡ ತನಿಖೆಗೆ ಕರೆದೊಯ್ಯುವ ಸಾಧ್ಯತೆಗಳಿದೆ. ಹೀಗಾಗಿ ಏನು ಇವತ್ತು ಸದ್ಯ ಏನು ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದು 25 ಜನರನ್ನ ಬಂಧಿಸಲಾಗಿದೆ ಅಂತ ಹೇಳಿ ಒಂದು ಉಮಾ ಪ್ರಶಾಂತ್ ಅವರು SP ಅವರು ಹೇಳಿರುವಂತದ್ದು. ಈಗ ಈ 25 ಜನರನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನೂ ಕೂಡ ಶೋಧ ನಡೆದಿದೆ. ಇನ್ನು ಉಳಿದಂತವ್ರನ್ನ ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ರು, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಅವ್ರನ್ನೆಲ್ಲ ಬಂಧನಕ್ಕೆ ಇನ್ನೂ ಕೂಡ ಪೊಲೀಸರು ಒಂದು ಬಲೆ ಬೀಸಿರುವಂತದ್ದು. ಸದ್ಯ ಈಗ ಏನು ಅಂದ್ರೆ ಇವತ್ತು ಏನು ಈ ಚನ್ನಗಿರಿ ಏನು ಆದಿಲ್ ಏನಿದ್ದಾರೆ ಅವರ ಮೃತರ ಕುಟುಂಬದ ಮನೆಗೆ ಇವತ್ತು ಬರ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಸಿಡಿ ಅವರು ಬಂದು ಅವರು ಕೂಡ ಒಂದು ಸಂಪೂರ್ಣವಾಗಿ ಇನ್ನೂ ಕೂಡ ಮಾಹಿತಿ ಕಲೆ ಹಾಕ್ಬೇಕಾಗಿದೆ. ಹಾಗಾಗಿ ಬಂದು ಇವತ್ತು ಕೂಡ ಮಾಹಿತಿ ಪಡ್ಕೊಳ್ತಾರೆ ಅಂತ ಹೇಳಿ ಇದೇ ಬೆನ್ನಲ್ಲೇ ಈಗಾಗಲೇ ಏನು ಮೃತ ಆದಿಲ್ ತಂದೆ ಕೂಡ ಕೆಲವೊಂದಿಷ್ಟು ಹೇಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಕಲ್ಲು ಹೊಡೆದಿರೋರೆಲ್ಲರೂ ಏನೋ ನಮ್ಮ ಪರವಾಗಿ ಬಂದಿದ್ರು, ಹಾಗಾಗಿ ಅವ್ರ ಅಮಾಯಕರು ಅವ್ರನ್ನ ಬಿಟ್ಟು ಬಿಡಿ ಅಂತ ಹೇಳಿ ಅದು ಒಂದು ಕೂಡ ಈಗ ಅವ್ರ ತಂದೆ ಒಂದು ವಿಡಿಯೋನ ಮಾಡಿ ಮೃತ ಆದಿಲ್ ತಂದೆ ಹಾಗೂ ಅಕ್ಕ ಒಂದು ವಿಡಿಯೋನ ಬಿಡುಗಡೆ ಮಾಡಿ ಹರಿಬಿಟ್ಟಿದ್ದಾರೆ. ಸದ್ಯ ಈಗ ಏನು ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿತಂತೆ ಹೇಳ್ಬೋದು. ಫೈನ್ ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.